ಸ್ನೇಹಿತರೆ ನಮಸ್ಕಾರ. ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ, ಈ ಸೆಲೆಬ್ರಿಟಿಗಳು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೆ 5ರಿಂದ 10 ನಿಮಿಷ ಇದ್ದು ನನ್ಗೆ ಕೆಲಸ ಇದೆ ಅಥವಾ ಬೇರೆ ಫಂಕ್ಷನ್ಗೆ ಅಟೆಂಡ್ ಮಾಡ್ಬೇಕು ಅಂತ ಹೊರಟೋಗ್ಬಿಡ್ತಾರೆ. ಆದ್ರೆ ಹಂಗ್ ನೋಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೆಲಸ ಇರಲ್ಲ, ಯಾವುದೇ ರೀತಿಯಾದಂತಹ ಫಂಕ್ಷನ್ಗೆ ಅಟೆಂಡ್ ಮಾಡೋಕಿರಲ್ಲ. ಇಲ್ಲಿ ಏನಾಗುತ್ತಂದ್ರೆ ಯಾವುದೇ ಒಬ್ಬ ಸೆಲೆಬ್ರಿಟಿ ತಮ್ಮ ವ್ಯಾಲ್ಯೂವನ್ನ ಕಡಿಮೆ ಮಾಡಿಕೊಳ್ಳೋಕೆ ಇಷ್ಟಪಡಲ್ಲ. ಇದು ಒಂದು ಪವರ್ ಅಂತ ಹೇಳ್ಬಹುದು. ಅಮೆರಿಕ ಲೇಖಕ ರಾಬರ್ಟ್ ಗ್ರೀನ್ ಅವರು ತಮ್ಮ ದ 48 ಲಾಸ್ ಆಫ್ ಪವರ್ ಬುಕ್ ನಲ್ಲಿ ಈ ವಿಷಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನೀವು ಜನರ ನಡುವೆ ಹೆಚ್ಚಾಗಿ ಕಾಣಿಸಿಕೊಂಡಷ್ಟು ಜನರು ನಿಮ್ಮನ್ನ ಅತ್ಯಂತ ಗ್ರಾಂಟೆಡ್ ಆಗಿ ತೆಗೆದುಕೊಳ್ತಾರೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಯಾವುದೇ ಒಬ್ಬ ಸೆಲೆಬ್ರಿಟಿ ಟಿವಿ ಅಥವಾ ಯಾಡ್ಗಳಲ್ಲಿ ಕಾಣಿಸಿಕೊಳ್ಳಲು ಇಷ್ಟಪಡಲ್ಲ, ಹೆಚ್ಚಾಗಿ ತಮ್ಮನ್ನ ಪ್ರೆಸೆಂಟ್ ಮಾಡಿಕೊಳ್ಳೋಕೆ ಇಷ್ಟಪಡಲ್ಲ. ನೋಡಿ, ಈ ಪ್ರಪಂಚ ನಡೀತಾ ಇರೋದೇ ಸಪ್ಲೈ ಮತ್ತು ಡಿಮ್ಯಾಂಡ್ ಗಳ ಮೇಲೆ. ಎಕನಾಮಿಕ್ಸ್ ನಲ್ಲಿ ಒಂದು ಮಾತಿದೆ, ಯಾವುದೇ ಒಂದು ವಸ್ತು ಕಡಿಮೆ ಅವೈಲಬಲ್ ಇರುತ್ತೆ, ಆ ವಸ್ತುವಿಗೆ ಅತ್ಯಂತ ಹೆಚ್ಚಿನ ಬೆಲೆ ಇರುತ್ತೆ ಅಂತ. ಯಾವಾಗ ನೀವು ಜನರಿಗೆ ಅತ್ಯಂತ ಹೆಚ್ಚಾಗಿ ಕಾಣಿಸ್ಕೊಳ್ತೀರಿ, ಅವರು ಕರೆದಾಗೆಲ್ಲ ಅವೈಲಬಲ್ ಆಗ್ತೀರಿ, ಆವಾಗ ನಿಮ್ಮನ್ನ ಜನರು ನೋಡ್ತಕ್ಕಂತಹ ದೃಷ್ಟಿ ಬದಲಾಗುತ್ತೆ. ಯಾವಾಗ ನೀವು ಅವರ ಕಣ್ಣಿಗೆ ಅಥವಾ ಅವ್ರ ಜೊತೆಗೆ ಹೆಚ್ಚಾಗಿರ್ತೀರಿ, ಅವಾಗ ನಿಮ್ಮ ವೀಕ್ನೆಸ್ ಪಾಯಿಂಟ್ ಗೊತ್ತಾಗುತ್ತೆ. ಜನರಿಗೆ ನೀವು ಅತ್ಯಂತ ಗಂಭೀರವಾಗಿ ಅತ್ಯಂತ ಸೆಲೆಬ್ರಿಟಿ ರೀತಿ ಕಾಣಿಸ್ಕೊಳ್ಬೇಕಂದ್ರೆ ನೀವು ಅವರಿಂದ ಆಗಾಗ ದೂರಾಗಿ ಕೆಲವೊಂದಿಷ್ಟು ದಿನ ಕಾಣೆಯಾಗೋದನ್ನ ಕಲೀರಿ ಅಂತ ಹೇಳ್ತಾರೆ. ಯಾವಾಗ ನೀವು ಜನರಿಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಅವೈಲಬಲ್ ಆಗ್ತೀರಿ ನೋಡಿ, ಜನರು ಅವಾಗ ನಿಮ್ಮನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗುತ್ತೆ. ನಿಮ್ಮನ್ನ ಅವರು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ದಿನ ಅವರಿಂದ ದೂರ ಆಗ್ಬೇಕು, ಆಗಾಗ ನೀವು ಕಾಣೆ ಆಗ್ತಾ ಇರಬೇಕು. ಆವಾಗ ನಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.